Hello children, welcome back. Do you like to learn poem? Yes. Today we are going to learn a poem. Before we start, let me ask you some questions regarding poem. Have you seen birds, children? Yes. Can you name them? Crow means ಕನ್ನಡದಲ್ಲಿ ನಾವೇನು ಹೇಳ್ತೀವಿ ಕಾಗೆ. ನೆಕ್ಸ್ಟ್ ಪ್ಯಾರೆಟ್, ಕನ್ನಡ ವರ್ಡು ಗಿಣಿ. ನೆಕ್ಸ್ಟ್ ಪಿಕಾಕ್, ಕನ್ನಡದಲ್ಲಿ ನವಿಲು ಅಂತ ಹೇಳ್ತೀವಿ. ನೆಕ್ಸ್ಟ್ ಪಿಜನ್, ಕನ್ನಡ ವರ್ಡು ಪಾರಿವಾಳ. ಈ ರೀತಿಯ ಬರ್ಡ್ಸ್ ಎಲ್ಲ ನೀವು ನೋಡಿದ್ದೀರಾ. ಸೊ ಇನ್ನೂ ಮುಂತಾದವುಗಳು ಸಹ ನೋಡಿರ್ತೀರ. ಎಸ್. Have you ever seen a small bird which makes sound like chips? Sometimes we put rice, ragi in front of our house. It will come and eat. Which is that bird, children? Yes, it is a sparrow. It means gubbachi. Let us start the poem. Gubbi. Children, open your Kannada textbook, page number 14, poem 3, ಗುಬ್ಬಿ. ಈ ಪದ್ಯವನ್ನು ಬರೆದ ಕವಿಯ ಹೆಸರು ಎ.ಕೆ. ರಾಮೇಶ್ವರ. ದ ಪೊಯೆಟ್ ಆಫ್ ದಿಸ್ poem is ಎ.ಕೆ. ರಾಮೇಶ್ವರ. Children, this is the mind map for this poem, ಗುಬ್ಬಿ. Gubbi means sparrow. Means this is the words, are the main words in this poem. Today we are going to learn about this. Gubbi. Gubbi means sparrow. ಅದು ಶಬ್ದ ಯಾವ ರೀತಿ ಮಾಡುತ್ತೆ? ಚಿವ್ ಚಿವ್. ಇಟ್ ಮೇಕ್ಸ್ ಸೌಂಡ್ ಲೈಕ್ ಚಿಪ್ ಚಿಪ್. ಮತ್ತು ಅದು ತನ್ನ ಕಣ್ಣನ್ನು ಆಚೆ ಈಚೆ ಹೊರಳಿಸುತ್ತೆ. ಆಚೆ ಈಚೆ ಮೀನ್ಸ್ ಹಿಯರ್ ಆ್ಯಂಡ್ ದೇರ್. ಹೊರಳಿಸಿ ಕಣ್ಣ ಅಂದರೆ ಹೊರಳಿಸೋದು ಅಂದರೆ ಟರ್ನಿಂಗ್ ಇಟ್ಸ್ ಐಸ್. ಮತ್ತು ಅದೇನು ಮಾಡುತ್ತೆ? ಮೇಲೆ ಕೆಳಗೆ ಮೀನ್ಸ್ ಅಪ್ ಆ್ಯಂಡ್ ಡೌನ್ ಅಲ್ಲೂ ನೋಡುತ್ತೆ. ಯಾವ ರೀತಿ? ಕೊಂಕಿಸಿ ಕೊರಳ ಅಂದರೆ ಕೊಂಕಿಸಿ ಅಂದರೆ ಬೆಂಡಿಂಗ್, ಕೊರಳು ಅಂದರೆ ನೆಕ್. ಅದು ತನ್ನ ಕತ್ತನ್ನು ಬೆಂಡ್ ಮಾಡಿ ಆ ಕಡೆ ಈ ಕಡೆ ನೋಡುತ್ತೆ. ಏನಕ್ಕೋಸ್ಕರ? ನೀರು ಮೀನ್ಸ್ ವಾಟರ್. ಅಲಿಯೋದು ಮೀನ್ಸ್ ರೋಮಿಂಗ್ ಅಂದರೆ ನೀರು ಹುಡುಕೋದಕ್ಕೋಸ್ಕರ ಅಲ್ಲಿ ಇಲ್ಲಿ ಅಲ್ದಾಡೋ ಅಂಥದ್ದು. ನೆಕ್ಸ್ಟ್ ಅದಕ್ಕೇನು ಬೇಕು ತಿನ್ನೋದಕ್ಕೆ? ಕಾಳು. ಕಾಳು ಮೀನ್ಸ್ ಗ್ರೈನ್. ಆಡಲು ಅಂದರೆ ಪ್ಲೇಯಿಂಗ್. ಹಣ್ಣು ಮೀನ್ಸ್ ಫ್ರೂಟ್. ಹಾಲು ಮೀನ್ಸ್ ಮಿಲ್ಕ್. ನಲಿಯಲು ಮೀನ್ಸ್ ಎಂಜಾಯ್. ಸೊ ಈ ಒಂದು ಪದಗಳ ಬಗ್ಗೆ ನಾವು ಈ ದಿನ ಪದ್ಯದಲ್ಲಿ ತಿಳ್ಕೊಳ್ಳೋಣ. ಯು ಗೆಸ್ ಚಿಲ್ಡ್ರನ್, ವಾಟ್ ಈಸ್ ದ ನೇಮ್ ಆಫ್ ದಿಸ್ ಬರ್ಡ್? ಯು ನೋ ಚಿಲ್ಡ್ರನ್? ಎಸ್. ಟೆಲ್ ಮಿ ವಾಟ್ ಈಸ್ ದ? ಸ್ಪ್ಯಾರೋ. ಎಸ್, ದ ಬರ್ಡ್ ನೇಮ್ ಈಸ್ ಸ್ಪ್ಯಾರೋ. ಗುಬ್ಬಿಯು ಕೊಂಬೆಯ ಮೇಲೆ ಕುಳಿತು ಆಚೆ ಈಚೆ ನೋಡುತ್ತಿರುವುದು. ಇಟ್ ಮೀನ್ಸ್ the bird is sitting on the branch and searching something. In today's class, we are going to learn more about this bird. Children, this is the first stanza. Now I am reading. Be careful. Gubbi, gubbi, chiv, chiv ಎಂದು ಕರೆಯುವೆ ಯಾರನ್ನೋ. ಗುಬ್ಬಿ ಗುಬ್ಬಿ ಚಿವ್ ಚಿವ್ ಎಂದು ಕರೆಯುವೆ ಯಾರನ್ನು. ಅಂದರೆ ಇಲ್ಲಿ ಗುಬ್ಬಿ ಕುಳಿತಿದೆ. ಅದು ಯಾವ ರೀತಿ ಸೌಂಡ್ ಮಾಡ್ತಾ ಇದೆ? ಚಿವ್ ಚಿವ್ ಅಂತ ಸೌಂಡ್ ಮಾಡ್ತಾ ಇದೆ. ಕರೆಯುವೆ ಯಾರನ್ನ ಅಂದರೆ ಯಾರನ್ನ ಕರಿತಾ ಇದೆಯಾ? ಇಲ್ಲಿ ಪದಗಳ ಅರ್ಥ, ವರ್ಡ್ ಮೀನಿಂಗ್ಸ್. ಗುಬ್ಬಿ ಮೀನ್ಸ್ ಸ್ಪಾರೋ. ಚಿವ್ ಮೀನ್ಸ್ ಚಿಪ್. ಕರೆ ಕಾಲ್. ಯಾರನ್ನು ಊಮ್ ಅಂದರೆ ಯಾರನ್ನು ಕರಿತಾ ಇದೆಯಾ? ಇನ್ ಇಂಗ್ಲೀಷ್ ಸ್ಪ್ಯಾರೋ ಸ್ಪ್ಯಾರೋ ಮೇಕಿಂಗ್ ಸೌಂಡ್ ಚಿಪ್ ಚಿಪ್. Whom do you call?
ಅಂದರೆ ಯಾರನ್ನು ಕರಿತಾ ಇದೆಯಾ? ಇನ್ ದಿಸ್ ಫಸ್ಟ್ ಪ್ಯಾರಾ ಸಮ್ಮರಿ ಮೀನ್ಸ್ ದ ಸ್ಪ್ಯಾರೋ ಚಿಪ್ಸ್ ಆ್ಯಂಡ್ ಕಾಲ್ ಸಮ್ ಒನ್. ಚಿಲ್ಡ್ರನ್, ದಿಸ್ ಈಸ್ ಅ ಸೆಕೆಂಡ್ ಸ್ಟ್ಯಾನ್ಸಾ. ಆಚೆ ಈಚೆ ಹೊರಳಿಸಿ ಕಣ್ಣು ನೋಡುವೆ ಏನನ್ನು. ಆಚೆ ಈಚೆ ಹೊರಳಿಸಿ ಕಣ್ಣು ನೋಡುವೆ ಏನನ್ನು. ಅಂದರೆ ಇಲ್ಲಿ ಪಕ್ಷಿ ಆ ಒಂದು ಬ್ರಾಂಚ್ ಕೊಂಬೆ ಮೇಲೆ ಕುಳಿತುಕೊಂಡು ಏನು ಮಾಡ್ತಿದೆ? ಆಚೆ ಈಚೆ ಮೀನ್ಸ್ ಇಯರ್ ಆ್ಯಂಡ್ ದೇರ್. ಹೊರಳಿಸಿ ಕಣ್ಣ. ಹೊರಳಿಸಿ ಅಂದರೆ ಟರ್ನಿಂಗ್. ಅದು ಕಣ್ಣನ್ನು, ಕಣ್ಣು ಅಂದರೆ ಐ, ಆ ಕಣ್ಣನ್ನು ಆ ಕಡೆ ಹೊರಳಿಸಿ ಅಂದರೆ ತನ್ನ ಕಣ್ಣನ್ನು ಟರ್ನ್ ಮಾಡ್ತಾ ಇದೆ. ಈ ಕಡೆ ಆ ಕಡೆ ಟರ್ನ್ ಮಾಡಿ ನೋಡ್ತಾ ಇದೆ. ನೋಡುವೆ ಏನನ್ನು. ನೋಡು ಅಂದರೆ ಸಿ. ಏನೋ ಹುಡುಕ್ತಾ ಇದೆ ಅಲ್ಲಿ ಕುತ್ಕೊಂಡು. ಅಂದರೆ ಅದಕ್ಕೂ ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನಾದರೂ ಬೇಕು ಅನಿಸುತ್ತೆ. ಸೊ ಅದು ಕುಳಿತು ಆ ಕಡೆ ಈ ಕಡೆ ಅದು ವಾಚ್ ಮಾಡ್ತಾ ಇದೆ. ಅಂದರೆ ನೋಡ್ತಾ ಇದೆ, ಏನು ಸಿಗುತ್ತೋ ಇಲ್ವೋ ಅನ್ನೋ ಥರ ನೋಡ್ತಾ ಇದೆ. ಆಚೆ ಈಚೆ ಮೀನಿಂಗ್ ಇಯರ್ ಆ್ಯಂಡ್ ದೇರ್. ಹೊರಳಿಸಿ ಮೀನ್ಸ್ ಟರ್ನಿಂಗ್. ಕಣ್ಣು ಮೀನ್ಸ್ ಐ. ನೋಡುವೆ, ನೋಡು ಅಂದರೆ ಸಿ. ಏನನ್ನು ಅಂದರೆ ಏನನ್ನು ಹುಡುಕ್ತಾ ಇದೆಯಾ ಅನ್ನೋ ಅರ್ಥದಲ್ಲಿ. ಇನ್ನು ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಆಚೆ ಈಚೆ ಇಯರ್ ಆ್ಯಂಡ್ ದೇರ್. ಹೊರಳಿಸಿ ಕಣ್ಣು ಟರ್ನಿಂಗ್ ಯರ್ ಐಸ್. ನೋಡುವೆ ಏನನ್ನು ವಾಟ್ ಆರ್ ಯು ಸೀಯಿಂಗ್. ಇನ್ ಇಂಗ್ಲೀಷ್ ದ ಸ್ಪ್ಯಾರೋ ಟರ್ನ್ಸ್ ಇಟ್ಸ್ ಐಸ್ ಹಿಯರ್ ಆ್ಯಂಡ್ ದೇರ್ ಇನ್ ಸರ್ಚ್ ಆಫ್ something. Children, this is a third stanza. ಮೇಲೆ ಕೆಳಗೆ ಕೊಂಕಿಸಿ ಕೊರಳನು ಹುಡುಕುವೆ ಏನಲ್ಲಿ. ಮೇಲೆ ಕೆಳಗೆ ಕೊಂಕಿಸಿ ಕೊರಳನು ಹುಡುಕುವೆ ಏನಲ್ಲಿ. ಇಲ್ಲಿ ಗುಬ್ಬಚ್ಚಿ ಕುಳಿತಿದೆ, ಅದು ಮೇಲೆ ಕೆಳಗೆ. ಮೇಲೆ ಕೆಳಗೆ ಅಂದರೆ ಮೇಲೆ ಅಂದರೆ ಅಪ್, ಕೆಳಗೆ ಅಂದರೆ ಡೌನ್. ಕುಳಿತು ಅಪ್ ಆ್ಯಂಡ್ ಡೌನು ನೋಡ್ತಾ ಇದೆ. ಕೊಂಕಿಸಿ ಕೊರಳನು. ಕೊಂಕಿಸಿ ಮೀನಿಂಗ್ ಬೆಂಡಿಂಗ್, ಬೆಂಡ್ ಮಾಡೋದು, ನೆಕ್ಕನ್ನು ಬೆಂಡ್ ಮಾಡ್ತಾ ಇದೆ. ಕೊರಳನು, ಕೊರಳು ಮೀನ್ಸ್ ನೆಕ್. ತನ್ನ ನೆಕ್ಕನ್ನು ಬೆಂಡ್ ಮಾಡಿ ಮೇಲೆ ಕೆಳಗೆ ಮೀನ್ಸ್ ಅಪ್ ಆ್ಯಂಡ್ ಡೌನ್. ಹುಡುಕುವೆ ಏನಲ್ಲಿ. ಹುಡುಕು ಮೀನ್ಸ್ ಸರ್ಚ್. ಸಮಥಿಂಗ್ ಸರ್ಚಿಂಗ್ ಅಂದರೆ ಏನೋ ಹುಡುಕ್ತಾ ಇದೆ ಅಲ್ಲಿ. ಅಪ್ ಆ್ಯಂಡ್ ಡೌನ್, ಬೆಂಡಿಂಗ್ ಇಟ್ಸ್ ನೆಕ್ ಆ್ಯಂಡ್ ಸರ್ಚಿಂಗ್ ಸಮಥಿಂಗ್. ಇನ್ ಇಂಗ್ಲೀಷ್ ಬೆಂಡಿಂಗ್ ಯೋರ್ ನೆಕ್ ಅಪ್ ಆ್ಯಂಡ್ ಡೌನ್ ವಾಟ್ ಆರ್ ಯು ಸರ್ಚಿಂಗ್. ಸಮ್ಮರಿ ದ ಸ್ಪ್ಯಾರೋ ಬೆಂಡ್ಸ್ ಇಟ್ಸ್ ನೆಕ್ ಅಪ್ ಆ್ಯಂಡ್ ಡೌನ್ ಇನ್ ಸರ್ಚ್ ಆಫ್ ಸಮಥಿಂಗ್. Children, this is fourth stanza. ಕಾಳನು ಹುಡುಕುತ್ತಾ ನೀರನ್ನು ನೋಡುತ್ತಾ ಅಲೆಯುವೆ ಏಕಲ್ಲಿ. ಕಾಳನು ಹುಡುಕುತ್ತಾ ನೀರನ್ನು ನೋಡುತ್ತಾ ಅಲೆಯುವೆ ಏಕಲ್ಲಿ. ಇಲ್ಲಿ ಪಕ್ಷಿ ಕೊಂಬೆ ಮೇಲೆ ಕುಳಿತು ಕಾಳನ್ನು ಹುಡುಕುತ್ತಾ. ಕಾಳು, ಕಾಳು ಮೀನ್ಸ್ ಗ್ರೇನ್. ಸರ್ಚ್, ಹುಡುಕುತ್ತಾ ಮೀನ್ಸ್ ಸರ್ಚ್, ಸರ್ಚಿಂಗ್ ಗ್ರೇನ್ಸ್. ನೀರನ್ನು ನೋಡುತ್ತಾ, ನೀರು ಮೀನ್ಸ್ ವಾಟರ್ ಅಂದರೆ ನೀರನ್ನು ನೋಡ್ತಾ ಇದೆ. ಅಲೆಯುವೆ ಏಕಲ್ಲಿ. ಅಲೆಯುವೆ ಮೀನ್ಸ್ ರೋಮಿಂಗ್, ಅದು ಸುತ್ತಾಡ್ತಾ ಇದೆ, ಅಲೆದಾಡ್ತಾ ಇದೆ. ಏಕಲ್ಲಿ, ಏಕೆ ಮೀನ್ಸ್ ವೈ. ಕಾಳನ್ನು ಹುಡುಕುತ್ತಾ ನೀರನ್ನು ನೋಡುತ್ತಾ ಅಲೆಯುವೆ ಏಕಲ್ಲಿ. ಇನ್ ಇಂಗ್ಲೀಷ್ ಕಾಳನ್ನು ಹುಡುಕುತ್ತಾ ಅಂದರೆ ಸರ್ಚಿಂಗ್ ಗ್ರೇನ್ಸ್. ನೀರನ್ನು ನೋಡುತ್ತಾ ಲುಕ್ಕಿಂಗ್ ಅಟ್ ವಾಟರ್. ಅಲೆಯುವೆ ಏಕಲ್ಲಿ ವೈ ಡು ಯು ರೋಮ್ ಹಿಯರ್ ಆ್ಯಂಡ್ ದೇರ್. ಸಮ್ಮರಿ ಆಫ್ ದಿಸ್ ಪ್ಯಾರಾ. The sparrow is searching water and grains. It is also roaming here and there.
ಚಿಲ್ಡ್ರನ್, ದಿಸ್ ಈಸ್ ಫಿಫ್ತ್ ಸ್ಟಾನ್ಸಾ. ಕಾಳನ್ನು ಕೊಟ್ಟು ನೀರನ್ನು ಕುಡಿಸುವೆ, ಆಡಲು ಬಾಯಿಲ್ಲಿ. ಕಾಳನ್ನು ಕೊಟ್ಟು ನೀರನ್ನು ಕುಡಿಸುವೆ, ಆಡಲು ಬಾಯಿಲ್ಲಿ. ಅಂದರೆ ಪಕ್ಷಿ ಅಲ್ಲಿ ಕುಳಿತಿದೆ ಬ್ರಾಂಚ್ ಮೇಲೆ. ಕವಿ ಮೀನ್ಸ್ ಪೊಯೆಟ್ ಕರಿತಾ ಇದ್ದಾರೆ, ಕಾಲಿಂಗ್ ದಟ್ ಬರ್ಡ್. ಏನಂತ? ಕಾಳನ್ನು ಕೊಟ್ಟು. ಕಾಳು ಅನ್ನೋದು ಗೊತ್ತಿದೆ ನಿಮಗೆ, ಗ್ರೇನ್. ಕೊಟ್ಟು ಅಂದರೆ ಗಿವಿಂಗ್, ಕಮ್ ಅನ್ನೋ ಥರದಲ್ಲಿ. ನೀರನ್ನು ಕುಡಿಸುವೆ, ನೀರು ಅನ್ನೋದು ಗೊತ್ತಿದೆ, ವಾಟರ್, ಟು ಡ್ರಿಂಕ್ ವಾಟರ್ ಆಲ್ಸೋ ಐಲ್ ಗಿವ್. ಆಡಲು ಬಾಯಿಲ್ಲಿ. ಆಡಲು ಆಟ ಮೀನ್ಸ್ ಪ್ಲೇ, ಬಾ ಮೀನ್ಸ್ ಕಮ್, ಇಲ್ಲಿ ಮೀನ್ಸ್ ಇಯರ್. ಸೊ ನಿನಗೆ ಆಟ ಆಡೋದಕ್ಕೆ ಯಾರು ಜೊತೆಗಿಲ್ಲ, ನನ್ನ ಜೊತೆ ನೀನು ಬಾ, ನಿನಗೆ ಕಾಳು ಕೊಡ್ತೀನಿ ಮೀನ್ಸ್ ಗ್ರೇನ್ಸು ಮತ್ತು ವಾಟರ್, ಕುಡಿಯೋದಕ್ಕೆ ನೀರನ್ನು ಕೊಡ್ತೀನಿ, ನನ್ನ ಜೊತೆ ಬಾ ಅಂತ ಇಲ್ಲಿ ಪೊಯೆಟು ಕರಿತಾ ಇರ್ತಕ್ಕಂಥದ್ದು. ಕಾಳನ್ನು ಕೊಟ್ಟು ಐಲ್ ಗಿವ್ ಗ್ರೇನ್ಸ್, ನೀರನ್ನು ಕುಡಿಸುವೆ ಐಲ್ ಗಿವ್ ವಾಟರ್, ಆಡಲು ಬಾಯಿಲ್ಲಿ, ಕಮ್ ಆ್ಯಂಡ್ ಪ್ಲೇ ಇಯರ್. ದ ಸಮ್ಮರಿ ಆಫ್ ದಿಸ್ stanza, the poet said that I'll give grains to eat and water to drink, come and play with me. Children, this is a last stanza. ಹಣ್ಣನ್ನು ಕೊಟ್ಟು ಹಾಲನ್ನು ನೀಡುವೆ, ನಲಿಯಲು ಬಾಯಿಲ್ಲಿ. ಹಣ್ಣನ್ನು ಕೊಟ್ಟು ಹಾಲನ್ನು ನೀಡುವೆ, ನಲಿಯಲು ಬಾಯಿಲ್ಲಿ. ಇಲ್ಲಿ ಪೊಯೆಟ್ ಕರಿತಾ ಇದ್ದಾರೆ ಯಾವ ರೀತಿ? ಹಣ್ಣನ್ನು ಕೊಟ್ಟು ಮೀನ್ಸ್ ಐಲ್ ಗಿವ್ ಫ್ರೂಟ್ಸ್, ಹಣ್ಣು ಮೀನ್ಸ್ ಫ್ರೂಟ್. ಹಾಲನ್ನು ನೀಡುವೆ, ಹಾಲು ಅಂದರೆ ಮಿಲ್ಕ್, ಗೊತ್ತಿದೆ ನಿಮಗೆ. ನೀಡುವೆ ಐಲ್ ಗಿವ್ ಮಿಲ್ಕ್. ನಲಿಯಲು ಬಾಯಿಲ್ಲಿ. ನಲಿಯಲು ಮೀನ್ಸ್ ಎಂಜಾಯ್, ಕಮ್ ಆ್ಯಂಡ್ ಎಂಜಾಯ್ ಇಯರ್. ಇಲ್ಲಿ ಹಣ್ಣನ್ನು ಕೊಟ್ಟು ಐಲ್ ಗಿವ್ ಫ್ರೂಟ್ಸ್, ಹಾಲನ್ನು ನೀಡುವೆ ಐಲ್ ಗಿವ್ ಮಿಲ್ಕ್, ನಲಿಯಲು ಬಾಯಿಲ್ಲಿ, ಕಮ್ ಆ್ಯಂಡ್ ಎಂಜಾಯ್ ಇಯರ್. ಸಮ್ಮರಿ ಆಫ್ ದಿಸ್ ಸ್ಟಾನ್ಸಾ, ದ ಪೊಯೆಟ್ ಸೆಡ್ ದಟ್ ಐಲ್ ಗಿವ್ ಫ್ರೂಟ್ಸ್ ಟು ಈಟ್ ಆ್ಯಂಡ್ ಮಿಲ್ಕ್ ಟು ಡ್ರಿಂಕ್, ಕಮ್ ಆ್ಯಂಡ್ ಎಂಜಾಯ್ with me. After learning this poem, moral ಏನು ಗೊತ್ತಾಗುತ್ತೆ? ವಾಟ್ ಇಸ್ ದ moral ಆಫ್ ದಿಸ್ poem? ಪಕ್ಷಿಗಳನ್ನು ಕಾಪಾಡೋಣ, ಸಂತಸ ಗಳಿಸೋಣ. ಇಟ್ ಮೀನ್ಸ್ ಲೆಟ್ಸ್ ಸೇವ್ ದ ಬರ್ಡ್ಸ್, ಲೆಟ್ಸ್ ಬಿ ಹ್ಯಾಪಿ. ಚಿಲ್ಡ್ರನ್, ಇನ್ ದಿಸ್ poem one activity is there. ಈ ಪದ್ಯದಲ್ಲಿ ಬಂದಿರುವ ಒತ್ತಕ್ಷರದ ಪದಗಳನ್ನು ಗುರುತಿಸಿ ಬರೆಯಿರಿ. ಇನ್ ದಿಸ್ ಪೊಯಮ್ ವಿ ಹ್ಯಾವ್ ಟು ಫೈಂಡ್ ಔಟ್ ಒತ್ತಕ್ಷರ ಲೆಟರ್ ವರ್ಡ್ಸ್. ಒತ್ತಕ್ಷರ ಮೀನ್ಸ್ ಸೇಮ್ ಲೆಟರ್ ಆರ್ ಅದರ್ ಲೆಟರ್ ವಿ ಆರ್ ರೈಟಿಂಗ್ ಡೌನ್ ಆಫ್ ದಟ್ ಲೆಟರ್. ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು ಒಂದು ಪದ ಬರೆದಿದ್ದೀನಿ, ಗುಬ್ಬಿ. ಇದು ಬಾಗೆ ಬಾವತ್ತು ಇಲ್ಲ ಅಂದರೆ ಬರೀ ಗುಬಿ ಅಂತ ಆಗುತ್ತೆ. ಗುಬಿ, ದಟ್ ಈಸ್ ಅ ರಾಂಗ್ ಸ್ಪೆಲ್ಲಿಂಗ್. ಸೊ ಗುಬ್ಬಿ, ಅಲ್ಲಿ ಬಾ ಅಕ್ಷರವನ್ನು ಸ್ಟ್ರೆಸ್ ಮಾಡಿದಾಗ ಒತ್ತಕ್ಷರ ಬರೀಲೇಬೇಕು, ಆಗ ಬಾಗೆ ಬಾವತ್ತು ಕೊಡಲೇಬೇಕು. ಇಟ್ ಮೀನ್ಸ್ ಗುಬ್ಬಿ. ಸೊ ಸೇಮ್ ವೇ ವಿ ಆರ್ ಫೈಂಡಿಂಗ್ ಸಮ್ ಲೆಟರ್ಸ್, ವರ್ಡ್ಸ್ ಆರ್ ದೇರ್ ಇನ್ ದಿಸ್ ಪೊಯಮ್. ವಿ ಹ್ಯಾವ್ ಟು ಫೈಂಡ್ ಔಟ್ ಆ್ಯಂಡ್ ರೈಟ್. ಸೊ ಐ ವಿಲ್ ರೈಟ್ 1 or 2 words. Remaining words you have to write, children. From the book you have to find out and write. One more, I will write ಯಾರನ್ನು. ಅಗೇನ್ ಏನನ್ನು. ನೆಕ್ಸ್ಟ್ ಏಕಲ್ಲಿ. ಇಲ್ಲಿ ಈಗ ನಾನು ಬರೆದಿರ್ತಕ್ಕಂಥದ್ದು ಯಾರನ್ನು. ಸೊ ಯಾದೀರ್ಘಯ, ರಾ ತಲೆಗಟ್ಟುರ, ನಾಗೆ ಕೊಂಬುನು. ಯಾರನ್ನು ಒತ್ತಕ್ಷರ ಇರೋದ್ರಿಂದ ನಾನು ಆ ಅಕ್ಷರವನ್ನು ಸ್ಟ್ರೆಸ್ ಮಾಡ್ತೀನಿ. ಸೊ
ಆ ಒತ್ತಕ್ಷರ ಇಲ್ಲ ಅಂತಂದರೆ ಅದು ಮೀನಿಂಗ್ ರಾಂಗ್ ಆಗುತ್ತೆ, ಯಾರನು ಆಗುತ್ತೆ, ಯಾರನ್ನು ಅಂತ ನಾವು ಸ್ಟ್ರೆಸ್ ಮಾಡಿದಾಗ ದಿಸ್ ಒತ್ತಕ್ಷರ ಲೆಟರ್ ಶುಡ್ ಬಿ ದೇರ್. ನೆಕ್ಸ್ಟ್ ಒನ್ ಏನನ್ನು. ಎ ಸ್ವರ ಲೆಟರ್, ನ ವ್ಯಂಜನ ಲೆಟರ್, ನ ವ್ಯಂಜನ ಕಾಗುಣಿತ ಮೀನ್ಸ್ ಸಿಂಬಲ್ ಕೊಂಬು. ಏನನು ಒತ್ತಕ್ಷರ ಸೇಮ್, ನಾಗೆ ನಾವತ್ತು ಏನನ್ನು. ನೆಕ್ಸ್ಟ್ ಏಕಲ್ಲಿ. ಎ ಸ್ವರ, ಕ ವ್ಯಂಜನಾಕ್ಷರ, ಲಾ ಲೆಟರ್, ಸೊ ಸಿಂಬಲ್ ಲಿ ಗುಡ್ಸಿ ಸಿಂಬಲ್, ಲಾಗೆ ಒತ್ತಕ್ಷರ, ಲಾ ಒತ್ತು ಲಿ, ಏಕಲ್ಲಿ. ಸೊ ಇನ್ ಕನ್ನಡ some places we are using Vattakshara letters. So you are getting again 3 more letters, words are there in the poem. You have to find out and write children and practice also. Let us recap what we have learnt today's class. First stanza, ಗುಬ್ಬಿ ಗುಬ್ಬಿ ಚಿವ್ ಚಿವ್ ಅಂತ ಶಬ್ದ ಮಾಡ್ತಾ ಇದೆ. The sparrow chips and call someone. Second stanza, ಆಚೆ ಈಚೆ ಹೊರಳಿಸಿ ಕಣ್ಣು ನೋಡುವೆ ಏನನ್ನ. ದ ಸ್ಪ್ಯಾರೋ ಟರ್ನ್ಸ್ ಇಟ್ಸ್ ಐಸ್ ಹಿಯರ್ ಅಂಡ್ ದೇರ್ ಇನ್ ಸರ್ಚ್ ಆಫ್ ಸಮಥಿಂಗ್. ಥರ್ಡ್ ಸ್ಟಾನ್ಸಾ, ಮೇಲೆ ಕೆಳಗೆ ಕೊಂಕಿಸಿ ಕೊರಳನ್ನು ಹುಡುಕುವೆ ಏನಲ್ಲಿ. ದ ಸ್ಪ್ಯಾರೋ ಬೆಂಡ್ಸ್ ಇಟ್ಸ್ ನೆಕ್ ಅಪ್ ಆ್ಯಂಡ್ ಡೌನ್ ಇನ್ ಸರ್ಚ್ ಆಫ್ ಸಮಥಿಂಗ್. ಫೋರ್ತ್ ಸ್ಟಾನ್ಸಾ, ಕಾಳನ್ನು ಹುಡುಕುತ್ತಾ ನೀರನ್ನು ನೋಡುತ್ತಾ ಅಲೆಯುವೆ ಏಕಲ್ಲಿ. ದ ಸ್ಪ್ಯಾರೋ ಈಸ್ ಸರ್ಚಿಂಗ್ ವಾಟರ್ ಆ್ಯಂಡ್ ಗ್ರೇನ್ಸ್, ಇಟ್ ಈಸ್ ಆಲ್ಸೋ ರೋಮಿಂಗ್ ಹಿಯರ್ ಆ್ಯಂಡ್ ದೇರ್. ಫಿಫ್ತ್ ಸ್ಟಾನ್ಸಾ, ಕಾಳನ್ನು ಕೊಟ್ಟು ನೀರನ್ನು ಕುಡಿಸುವೆ ಆಡಲು ಬಾಯಿಲ್ಲಿ. ದ ಪೊಯೆಟ್ ಸೆಡ್ ದ್ಯಾಟ್ ಐ ವಿಲ್ ಗಿವ್ ಗ್ರೇನ್ಸ್ ಟು ಈಟ್ and water to drink, come and play with me. Last stanza, ಹಣ್ಣನ್ನು ಕೊಟ್ಟು ಹಾಲನ್ನು ನೀಡುವೆ ನಲಿಯಲು ಬಾಯಿಲ್ಲಿ. The poet said that I'll give fruits to eat and milk to drink, come and enjoy with me. Stay home, stay safe, study well children. See you in the next class.